ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನಾವು ಮಹಾಕೂಟಕ್ಕೆ ಬಂದೀವಿ ಬಾದಾಮಿಲಿಂತ. ಅಲ್ಲಿಗೆ ಕ್ಯಾಂಪಿಂಗ್ ಎಲ್ಲ ರಿಮೂವ್ ಮಾಡಿ ಸೀದಾ ಮಹಾಕೂಟಕ್ಕೆ ಬಂದೀವಿ. ದಕ್ಷಿಣ ಕಾಶಿ ಅಂತೇಳಿ ಅಂತಾರೆ ಅದಕ್ಕೆ. ಇಲ್ಲಿ ಬಾದಾಮಿಲಿಂತ ಒಂದು 15 ಕಿಲೋಮೀಟ್ರ್ ಅದ ದಕ್ಷಿಣ. ಇಲ್ಲಿಂದ ಇಲ್ಲಿ ಸ್ನಾನ ಮಾಡಮ್ಮ, ಇಲ್ಲೊಂದು ಕುಂಡ ಅದ ಅಂತ ಹೇಳ್ಯಾರ. ಅದಕ್ಕೆ ನಮ್ಮ ಆನಂದ್ ರೆಡ್ಡಿ ಕರ್ಕೊಂಬಂದು ನಾನು ಬಂದು ಮೈಗಿ ತೊಗೊಂಡು ಫ್ರೆಶ್ ಅಪ್ ಆಗಿ ಇಲ್ಲಿಂದ ಡೈರೆಕ್ಟ್ ಹುಬ್ಳಿ ಹೋಗ್ತೀವಿ. ಹಲೋ, ಹುಬ್ಳಿಲಿಂತ ಮತ್ತು ನಮಗೆ ಮುಂದಿನ ರೈಡ್ ಸ್ಟಾರ್ಟ್ ಆಗ್ತದೆ. ಈ ಥರ ಅದಿಲ್ಲಿ ಸರ್. ಇದು ತೊಟ್ಲ ಎದ್ರ ಸಲ ಕಟ್ರಿ? ತೊಟ್ಲ ಎದ್ರ ಕಟ್ರಿ? ಏನಾದ್ರು ಇಷ್ಟಾರ್ಥ ಇದ್ರೆ ಸಂಕಲ್ಪ ಮಾಡ್ಕೊಂಡು ಹೋಗ್ಬೇಕ್ರಿ. ಅವನು ಅಂದ್ರೆ ತೊಟ್ಲದಾಗ ಇದಿಡ್ಬೇಕಂತ ಗಂಗಾಜಲ ತೀರ್ಥ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೋಬೇಕು. ಆ ಈಶ್ವರ ಮತ್ತು ಗಣೇಶನ ಸ್ಮರಣೆ ಮಾಡಿಕೊಂಡು ಇಲ್ಲಿ ಹತ್ತಿ ಮರಗಳ ಗಣೇಶನ ತೊಟ್ಲದಲ್ಲ, ಮಕ್ಕಳ ವಿದ್ಯಾಭ್ಯಾಸ ಆರೋಗ್ಯ ಮನೆ ಕಟ್ಸ್ಬೇಕು ಅನ್ಕೊಂಡವರು ಉದ್ಯೋಗ ಸಲುವಾಗಿ ಹರಕೆ ಮಾಡ್ಕೊಂಡು ಒಂದು ಎಷ್ಟು ಬರ್ತದೆ ಅಷ್ಟು ಕಾಣಿಕೆ ಆಗಿ ಆ ತೊಟ್ಲ 3 ಸಾರಿ ತುಂಬಬೇಕು. ಅಂದರೆ ನೀವು ಅನ್ಕೊಂಡಂಥ ಇಷ್ಟಾರ್ಥಗಳು ನೆರವೇರ್ತಂತ ಈ ಕಾಶಿ ತೀರ್ಥದ ನಿಯಮದ ಮತ್ತು ಈ ಕ್ಷೇತ್ರದ ಪಾವಿತ್ರ್ಯತೆ ಅಂದ್ರೆ ಅದ್ರೊಳಗೆ ಹಾಕಿ ತೂಗ್ಬೇಕು 3 ಸಾರಿ ತೂಗ್ಬೇಕು. ಡೈರೆಕ್ಟ್ ಕಾಶಿಲಿಂತೆ ಬರ್ತಾವ್ರಿ. ಉತ್ತರ ಕಾಶಿಯಿಂದ ಬರ್ತಾರೆ. ಉತ್ತರ ಕಾಶಿ ಅಂದ್ರೆ ಕಾಶಿ ಒಳಗೆ ಋಷಿಮುನಿಗಳು ತಪಸ್ ಮಾಡೋ ಟೈಮ್ನಲ್ಲಿ ಬೆತ್ತ ಕಳ್ಕೊಂಡಿರ್ತಾರೆ. ಆ ಬೆತ್ತ ಅಂತರ್ಜಲದ ಮುಖಾಂತರ ಹರಿದುಕೊಂಡು ಬಂದು ಈ ಪುಣ್ಯಕ್ಷೇತ್ರದಲ್ಲಿ ಮುಳುಗೇಳ್ತಾ ಇರ್ತಾರೆ. ಆವಾಗ ಋಷಿಮುನಿಗಳು ತಪಸ್ಸಿನಲ್ಲಿ ಎಚ್ಚರಗೊಂಡು ನನ್ನ ಬೆತ್ತ ಕಳೆದ ಅಂತಂದು ಲೋಕ ಕಲ್ಯಾಣ ಸಂಚಾರ ಮಾಡ್ತಾ ಈ ಮಹಾಕೂಟ ಮಹಾಕ್ಷೇತ್ರಕ್ಕೆ ಅಂದ್ರೆ ಅಲ್ಲಿ ಉತ್ತರ ಕಾಶಿದ ಕಳೆದ್ರು ಇಲ್ಲಿಗೆ ಬಂದು ಸಿಕ್ಕದ್ರಿ. ಆ ಬೆತ್ತ ಅಂತರ್ಜಲದ ಮುಖಾಂತರ ಹರ್ಕೊಂಡು ಬಂದು ಈ ಪುಣ್ಯಕ್ಷೇತ್ರದಲ್ಲಿ ಮುಳುಗೇಳ್ತಾ ಇರ್ತದೆ. ಆವಾಗ ಋಷಿಮುನಿಗಳು ತಪಸ್ಸಿನಿಂದ ಎಚ್ಚರಗೊಂಡು ನನ್ನ ಬೆತ್ತ ಕಳೆದ ಅಂತಂದು ಲೋಕ ಕಲ್ಯಾಣ ಸಂಚಾರ ಮಾಡುತ್ತಾ ಈ ಮಹಾಕೂಟ ಮಹಾಕ್ಷೇತ್ರಕ್ಕೆ ತಪಸ್ ಮಾಡ್ಕೊಂಡು ಬರ್ತಾರೆ. ತಪಸ್ ಮಾಡ್ಬೇಕಂತ ಈ ಕ್ಷೇತ್ರ ಬಳಿ ಬಂದ ತಕ್ಷಣವೇ ಬೆತ್ತ ಆ ಮೂಲೆಯಿಂದ ಹರಿದುಕೊಂಡು ಬರ್ತಾರೆ. ಆವಾಗ ಋಷಿಮುನಿಗಳು ಉತ್ತರ ಕಾಶಿಯಿಂದ ಬಂದಂಥ ತೀರ್ಥ ದಕ್ಷಿಣ ಕಾಶಿವರೆಗೆ ಹರ್ಕೊಂಡು ಬಂದಿದೆ. ಸಾಕ್ಷಿಗಾಗಿ ಋಷಿಮುನಿಗಳ ಬೆತ್ತ ಕಾಶಿಯಿಂದ ಮಹಾಕೂಟಕ್ಕೆ ಬಂದಿದೆ. ಅದಕ್ಕೆ ಈ ಕ್ಷೇತ್ರಕ್ಕೆ ದಕ್ಷಿಣ ಕಾಶಿ ಅಂತ ಹೇಳ್ತಾರೆ. ಕಾಶಿ ದಿವೋದಾಸ ಅರಸನ ಮಗಳ ಮುಖ ಮಂಗನಂತೆಯಾಗಿ ಈ ಹತ್ತಿ ಮರದ ಕವಲಿನಲ್ಲಿ ಶಿಲ್ಪಿಕೊಂಡಿರ್ತಾರೆ. ಮಂಗನಾದ ಹೆಣ್ಣು ಮಗುವಿನ ಮುಖ ಮಾನವ ರೂಪಕ್ಕೆ ಬರಲು ಮಹಾಕೂಟೇಶ್ವರ ಸ್ವಾಮಿ ಕೃಪಾಶೀರ್ವಾದದಿಂದ ಮತ್ತು ಜಂಗಮವಾಡಿ ಮಠಾಧೀಶರಾದ ಚಾತುಕರ್ಣಾಚಾರ್ಯ ಅಪ್ಪಣೆ ಮೇರೆಗೆ ಆ ತಲೆಬುರುಡೆಯನ್ನು ಈ ತೀರ್ಥದಲ್ಲಿ ಮುಳುಗಿಸಿದ ತಕ್ಷಣವೇ ಮಂಗನಾದ ಹೆಣ್ಣು ಮಗಳ ಮುಖ ಮಾನವ ರೂಪಕ್ಕೆ ಬರ್ತದೆ. ಕಾಶಿ ತೀರ್ಥದ ಪವಿತ್ರ. ಶಿವಂದ ಪುರಸ್ಕರಣ ಅಂತೊಳಗೆ. ಸೊ ಇಲ್ಲಿ ಒದ್ದೆ ಬಟ್ಟೆಲಿಂತ ಹೋಗಿ ಅಲ್ಲಿ ಮತ್ತೊಂದು ಸರಿ ನೀರಾಗ ಮುಳುಗಿ ಬರ್ಬೇಕು, ಕಂಪಲ್ಸರಿ ಅದಿದು. ಸೊ ಒಳಗೆ ಹೋಗೊಂಡು ಬರ್ರಿ. ಇದು ಒಳಗೆ ಏನು ನೋಡೋದು? ಎಲ್ಲಿ ಹೋಗ್ಬೇಕು? ಆ ಕಡೆಯಿಂದ ಹೋಗ ಅಲ್ಲಿ ಕೆಳಗೆ ಅಲ್ಲಿ ಮೂಲೆ ಅದಿಲ್ಲ. ಸೊ ಇಲ್ಲೇ ಕೊಂಡ ಇದ್ರಾಗ ಮುಳುಗ್ಬೇಕು ಕಂಪಲ್ಸರಿ. ಅಲ್ಲಿಂದ ಒಂದು ಸರಿ ಮೈ ಹಸಿ ಮಾಡ್ಕೊಂಬಂದು ಇಲ್ಲಿ ಮತ್ತೊಂದು ಸರಿ ನೀರಾಗ ಮುಳುಗ್ಬೇಕಿಲ್ಲ. ಇದು ಕೋಣೇಶಂಕರ ಲಿಂಗ ಅಂತೇಳಿ. ಇಲ್ಲಿ ಫುಲ್ ಒಳಗೊಂದು ಗವಿ ಅಪ್ಲೆ ಅದ. ಇಲ್ಲಿಂದ ಹೋಗಿ ಇಲ್ಲಿ ಬರ್ತಾರಂತ. ಸೊ ನೋಡಮ್ಮ, ನಮ್ಮ ರೆಡ್ಡಿ ಹೋಗ್ಬರ್ತಾನೆ ಈಗ. ಹಾಂ, ರೆಡ್ಡಿ ಸಾಬ್ ಹೋಗ್ಬರ್ರಿ ಒಂದು ಸರಿ. ಸೊ ಇಲ್ಲಿಂದ ಹೋಗ್ಯಾರ ನೋಡ್ರಿ. ಈಗ ಇಲ್ಲಿ ಬರ್ತಾನೆ ನೋಡ್ರಿ ನಾವು ರೆಡ್ಡಿ. ಓಂ ನಮಃ ಶಿವಾಯ್. ನೋಡ್ರಿ ಇಲ್ಲಿ ಒಳಗೆ ಗವಿ ಮಾಡ್ರಿ. ಇವರೊಬ್ರು ಹೋಗ್ತಾರೆ ನೋಡ್ರಿ. ಈಗ ಜಾಗ ಊಟ ಇಬ್ಬಿಬ್ಬರಿಗೆ ಬಂದ್ರು. ಸೊ ಮುಂಜಾನೆ ನಾಷ್ಟ ಮಾಡೋಂತ ಬಂದೀವಿ. ಇಲ್ಲಿ ಸಜ್ಜಾ ರೊಟ್ಟಿ, ಜೋಳದ ರೊಟ್ಟಿ, ಆಮೇಲೆ ಅಗಸಿ ಹಿಂಡಿ ಮತ್ತು ಏನು ಹೆಸರು ಬೇಳೆ, ಬದ್ನಿಕಾಯಿ ಪಲ್ಯ, ಅಲಸಂದಿ ಪಲ್ಯ, ಮೊಸರು. ಮುಂಜಾನೆ ನಾಷ್ಟ ನೋಡ್ರಿ. ಇವತ್ತು ಫುಲ್ ಹೈಜೀನ್ ನಾಷ್ಟ ಇವತ್ತು ಮುಂಜಾನೆ. ಎಷ್ಟು ರೀ ಒಂದದ? 80 ರಿವ್ಯೂ ಕೇಳಂಬರ್ರಿ ಊಟದ. ಹೆಂಗತ್ತೆ ಊಟ? ಬೆಸ್ಟಾ? ಮನೆ ಊಟ ಇದ್ದಂಗೆ ಎಕ್ಸಾಮ್ ಮನೆ ಊಟ ಕುಂತ ಊಟ ಮಾಡ್ದಂಗೆ ಆಲತ್ತದ ನನಗಂದ್ರೆ. ಸೊ ಮುಂಜಾನೆ ಯಾರೇ ಇಂಥ ಜಾಗ ಹೋಗ್ಕೊಂಡ್ರೆ ಅಂಥ ತಲೆ ನಾಷ್ಟ ಮಾಡಿರಿ, ಊಟ ಮಾಡಿರಿ. ಸ್ವಲ್ಪ ಇಂಥವ್ರಿಗೂ ಸಪೋರ್ಟ್ ಮಾಡ್ದಂಗೆ ಆಗ್ತದೆ ನೋಡ್ರಿ. ಎಷ್ಟು ಕ್ರೌಡ್ ಸೇರಿದ್ದಲ್ಲಿ. ಹರ ಹರ ಮಹಾದೇವ್. ಈಗ ಬಿಡ್ಲತ್ತೀವಿ ನೋಡ್ರಿ ಮಹಾಕೂಟ್ಲಿಂತ. ಸೊ ಇಲ್ಲಿ ಅಕ್ಕೋರ್ ಬಲ್ಲಿ ಊಟ ಮಾಡಿದೆವು.
ಊಟ ಮಾತ್ರ ಬೆಸ್ಟ್ ಇತ್ತು. ಖಾಲಿ ಮನೆ ನಡೆಸೋ ಸಲಿಂದ ಮಾಡ್ತಿರ್ತಾರೆ ಬಿಸ್ನೆಸ್ಗಳೆಲ್ಲ. ಅವ್ರೇನು ದೊಡ್ಡ ಸಾವುಕಾರ ಇರೋಲ್ಲ ಏನಿರಲ್ಲ. ಹಂಗಾಗಿ ಅಂಥವ್ರ ಬಲ್ಲಿ ಊಟ ಮಾಡಿದ್ರೆ ಅವ್ರ ಮನೆಯರ ನಡೀತದೆ ನಮ್ಮಲಿಂತಂತ. ಎಂತೆಂಥ ದೊಡ್ಡ ಹೋಟೆಲ್ದಾಗ ಎಷ್ಟೆಷ್ಟೋ ರೊಕ್ಕ ಕೊಟ್ಟು ಕೇಸಿಂದು ವರ್ಷ ಊಟ ಮಾಡಿ ಬರ್ತೀವಿ. ಇಲ್ಲಿ ಉಳ್ಳೋಕೆ ಏನಾಯ್ತು. ಸೊ ಅದಕ್ಕೆ ಅಂತ ತಾವು ಊಟ ಮಾಡಿರಿ, ಒಂದು ಜರ ಅವ್ರಿಗೆ ಹೆಲ್ಪ್ ಆಗ್ತದೆ. ಸೊ ಈಗ ಬಾದಾಮಿಗೆ ಹೋಗಿ ಬಾದಾಮಿ ಕೇವ್ಸ್ ನೈಟ್ ನಾವು ಬರೋ ತನಕ ಲೇಟ್ ಆಗಿತ್ತು. ಸೊ ನೈಟ್ ಏನೂ ನೋಡ್ಲಿಕ್ಕಾಗಲಿಲ್ಲ. ಈಗ ಹೋಗಿ ಅಲ್ಲಿ ಕೇವ್ಸ್ ಎಲ್ಲ ತಿರುಗಾಡಿ ಅಲ್ಲಿಂದ ಸೀದಾ ಹುಬ್ಳಿ ಸೈಡ್ ಹೋಗಿ, ಹುಬ್ಳಿಲಿಂದ ಯಲ್ಲಾಪುರ ಸೈಡ್ ಹೋಗಿ. ನನಗಂತೂ ಯಾವಾಗ ಯಲ್ಲಾಪುರ ಸೈಡ್ ಹೋಗ್ತೀನಿ ಅನ್ಸ್ಲತ್ತದ. ಬಟ್ ಬಿಸಿಲು ಹಿಂಗದ, ಆ ಕಡೆ ಹೆಂಗ ಅಂತ ಗೊತ್ತಿಲ್ಲ. ಆ ಸೈಡು ಬಿಸಿಲು ಕಮ್ಮಿ ಇರ್ತದೆ ಅಂದ್ಕೊಂಡೀನಿ. ನೋಡಬೇಕು, ಯಾಕಂತಂದ್ರೆ ಆ ಕಡೆ ಎಲ್ಲ ಗಿಡ ಮರಗಳು ಜಾಸ್ತಿ ಅವಲ್ಲ, ತಂಪು ಜಾಸ್ತಿ ಇರ್ತದೆ ಅಂತ ಅಂದ್ಕೊಂಡೀನಿ. ಸೊ ಇದೇ ಎಂಟ್ರೆನ್ಸು ಬಾದಾಮಿ ಕೇವ್ಸ್ದು. ಬಾದಾಮಿ ಗುಹೆಗಳು ನೋಡೋಕೆ ಹೋಗ್ತೀವಲ್ಲ. ನೈಟ್ ನಾವು ಇಲ್ಲೇ ಸ್ಟೇ ಮಾಡ್ಬೇಕು ಅಂದ್ಕೊಂಡಿದ್ದೆವು. ಪಾರ್ಕಿಂಗ್ದಾಗ ಏನಾರ ಟೆಂಟ್ ಹಾಕ್ಲಕ್ಕೆ ಬಿಡ್ತಾರೆ ಅಂದ್ಕೊಂಡಿದ್ದೆವು. ಬಟ್ ಅವರು ಆಲ್ರೆಡಿ ಗೇಟ್ ಕೀಲಿ ಹಾಕಿದ್ರು, ಒಳಗೆ ಸೆಕ್ಯೂರಿಟಿಗಳಿದ್ರು. ನಾವೇನು ಕೇಳೋಕೆ ಹೋಗಲಿಲ್ಲ, ಹಂಗೆ ಬಂದುಬಿಟ್ಟೆವು ರಿಟರ್ನ್. ಸೊ ನಾವು ನೈಟ್ ಕ್ಯಾಂಪ್ ಮಾಡಿದ್ದು ಆ ಸೈಡ್ ಬರ್ತದೆ ಹಿಂದೆ. ಎಲ್ಲ ಹಾಕ್ಬೇಕು ಗಾಡಿ ಮೇಲೆಲ್ಲ ಫುಲ್ ರಶ್ ಆದ ಮಂದಿ. ನಾವು ಸ್ಕೂಲ್ನಾಗ ಇದ್ದಾಗ ಟೂರ್ ಬಂದಿದ್ದಾವೆ ಇಲ್ಲಿ. ಸೊ ಈಗ ಟೈಮು 1:20 ಇಲ್ಲಿ ಬಾದಾಮಿಲಿಂದ ಬಿಡ್ಲತ್ತೀವಿ. ನಮ್ಮ ರವಿ ಅವ್ರದ್ದು ಇದು ಹೆಲ್ಮೆಟ್ ಕಳ್ದಂತ ರವಿ ಹೆಲ್ಮೆಟ್ ಹುಡುಕಳತ್ತೀವಿ ಜರ. ಮೇ ಬಿ ಕೋತಿಗಳೇ ತೊಗೊಂಡು ಹೋಗಿರ್ಬೋದು. ಅಲ್ಲಿ ಕೇಳಬೇಡಿ, ಹಂಗೆ ಕೇಳುವ ಮಗಡೆ. ಸೊ ಹುಬ್ಳಿ ಇಲ್ಲಿಂದ 106 ಕಿಲೋಮೀಟ್ರ್ ಅದ. 2 hours 10 minutes ತೋರ್ಸ್ಲತ್ತದ. 106 ಕಿಲೋಮೀಟ್ರ್ 2 ಗಂಟೆ 10 ನಿಮಿಷ ತೋರ್ಸ್ಲತ್ತದ. ಸೊ ನೋಡಮ್ರಿ, ಈಗ ಸದ್ಯಕ್ಕೆ ಇಲ್ಲಿಂದ ಬಿಡಮ್ರಿ. 2 ರೂಟ್ ತೋರ್ಸ್ಲತ್ತದ. ಯಾವ ಕಡೆಯಿಂದ ಹೋದ್ರೆ ಕರೆಕ್ಟ್ ಅದ ಗೊತ್ತಿಲ್ಲ. ಇವರೆಲ್ಲ ವಾಪಸ್ ನೋಡಿದಾರೆ ಈಗ ಸದ್ಯಕ್ಕೆ. ಇಲ್ಲಿಂದ ಹಳ್ಳಿವರಿ ಹ್ಯಾಪಿ ಜರ್ನಿ ರೀ. ಥ್ಯಾಂಕ್ ಯು ರೈಟ್ ರೀ, ಬಾಯ್ ರೀ. ಸೊ ಇಲ್ಲಿಂದ ಲೆಫ್ಟ್ ಹೋಗ್ತಾರ, ನಾವು ರೈಟ್ ಹೋಗ್ತೀವಿ. ಈ ಕಡೆಯಿಂದ ನಮ್ಮ ಜರ್ನಿ ಹುಬ್ಳಿಗೆ ಹೋಗ್ತದ. ಈ ಕಡೆ ಇವರು ವಾಪಸ್ ಸೈಡ್ ಹೊಂಟ್ರ. ಓಕೆ ರೀ, ಬಾಯ್. ಹಾಂ ರೀ, ಹ್ಯಾಪಿ ಜರ್ನಿ. ಅಪ್ಪ ಬ್ಯಾಸಿಗೆ ಬಿಸಿಲು ಚರ್ರಲ್ಲತ್ತದ. ನಾವು ಆಲ್ರೆಡಿ ಮಲ್ಲವಣ್ಣ ಹೇಳಿದ, ಇಂಥ ಬ್ಯಾಸಿಗೆ ಎದಕ್ಕೆ ಹೋಗ್ತಿರಲ್ಲ ಸಾಯ್ಲಾಕ ಅಂತ ಹೇಳ್ಕೇಸಿಂದು. ಅಂದ್ರೂ ನಾವು ಬಂದೆವು. ಅದ್ರ ನಮಗೆ ಟೈಮ್ನು ಈಗ ಫ್ರೀ ಇತ್ತು. ಸೊ ಹಂಗಾಗಿ ಬಂದೆವು. ಸೊ ಇಲ್ಲಿಗೆ ಮುಗೀತು. ಥ್ಯಾಂಕ್ಸ್ ಫಾರ್ ವಿಸಿಟಿಂಗ್ ಬಾದಾಮಿ. ಸೊ ಇದು ನಮ್ಮ ಸೆಕೆಂಡ್ ರಿಫಿಲ್ಲಿಂಗು. 428.6 ಕಿಲೋಮೀಟ್ರ್ ಬಂದದ. ಇನ್ನೂ ಆದ ಎಣ್ಣೆ, ಬಟ್ ಸುಮ್ಮನೆ ರಿಸ್ಕ್ ತೊಗೋದು ಬೇಡ ಅಂತೇಳಿ ಮತ್ತೆ ಹಾಸ್ಕೊಲತ್ತೀವಿ. ಮತ್ತು 1210 ರೂಪಾಯಿ ಎಣ್ಣೆ ಹಿಡಿದು ಫುಲ್ಲು. ಬರೋ 1200, ಈಗ 2400 ಟೋಟಲ್ ಎಣ್ಣೆ. ಈಗ ಎಲ್ಲಿದ್ದೀನಪ್ಪ ಅಂತಂದರೆ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ. ಈಗ ಜಸ್ಟ್ ಹುಬ್ಳಿ ಎಂಟ್ರಿ ಆದೆವು. ಸರ್ ನಮ್ಮ ರವಿಗೆ ಜಗುಗ ಇಬ್ಬರಿಗೆ SRS ಬೇಕಂತ ಬಂದೀವಿ. ಸೊ ಇದು ಸೆಲೆಕ್ಟ್ ಮಾಡೋದು ಹೆಲ್ಮೆಟ್ ಅವ MK ಆಟೋಮೊಬೈಲ್ಸ್ ಹುಬ್ಳಿ ಅಂತೇಳಿ. ಅಲ್ಲಿ ಬಂದು ಎಲ್ಲ ಫುಲ್ ಬ್ರ್ಯಾಂಡೆಡ್ ಇಟ್ಟರು ಇವು ಸಾಮಾನು. ಶಾಪ್ನು ಭಾಳ ದೊಡ್ಡ 2 ಶಾಪ್ ಇವು ಟೋಟಲ್. ನಮ್ಮ ಬೈಕಿಗೆ ಏನೇನು ಬೇಕು, ಆಮೇಲೆ ನಮ್ಮ ಬಾಡಿಗೆ ಏನೇನು ಬೇಕು, ಗೇರ್ಸ್ ಎಲ್ಲ, ಜಾಕೆಟ್ ಬಂತು, ಹೆಲ್ಮೆಟ್ ಬಂತು. ಟೋಟಲಿ ಬೈಕ್ ಎಸೆಸರೀಸ್ ವಿತ್ ನಮಗೆ ರೈಡರ್ಸ್ಗಳಿಗೆ ಏನೇನು ಗೇರ್ಸ್ಗಳು ಬೇಕು ಎಲ್ಲ A to Z ಸಿಗ್ತಾವೆ.
ಸೊ ಈಗ ನೋಡಮ್ಮ ಅಂತ ಕೇಸನ್ ತೊಲಕ್ಕೆ ಬಂದಿದೆ. ಸೊ ಹೆಲ್ಮೆಟ್ ಇದು ಫೈನಲ್ ಆಯಿತು. ಇದು ನಂದು, ಇದು ನಮ್ಮ ರವಿದು. MRP ಐತ್ರಿ. ಹಾಂ, ನಿಮಗೆ ಡಿಸ್ಕೌಂಟ್ ಆಗಿ ಇದು ಲೆವೆಲ್ 2 ರೀ. ಲೆವೆಲ್ 2. ಹಾಂ. ಹಲೋ, ಹಾಯ್, ಗುಡ್ ಮಾರ್ನಿಂಗ್, ನಮಸ್ತೆ. ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂತಂದ್ರೆ ಹುಬ್ಳಿದಾಗ ನೈಟು ಲೇಟ್ ಆಯಿತು ಹೊಲಕ್ಕೆ. ಸೊ ಇಲ್ಲೇ ರೂಮ್ ಮಾಡ್ಕೇಸಂದಿರಮ್ಮ. ಮತ್ತು ಕಾರವಾರ ತನಕ ಆಗಲ್ಲ, ಇಲ್ಲಿಂದ ಒಂದು 200 ಕಿಲೋಮೀಟ್ರ್ ಆಗ್ಬೋದು ಕಾರವಾರ. ಸೊ ಅದ್ರ ಸಲಿಂದ ನಾವು ಇಲ್ಲೇ ವೇಟ್ ಮಾಡಿ ಇಲ್ಲೇ ರೂಮ್ ಮಾಡಿದೆವು. ಟೈಮ್ ಎಷ್ಟು ಆಗದಂತಂದ್ರೆ 7 ಗಂಟೆ ಆಗ್ಯದ. ಈಗ 7 ಗಂಟೆಗೆ ಇಲ್ಲಿಂದ ಬಿಡ್ತೀವಿ. ಎಲ್ಲ ಫಿಟ್ಟಿಂಗ್ ಮಾಡ್ಬೇಕು ಹೋಗ್ಕೇಸಂದು ಈಗ ಲಗೇಜ್ ಎಲ್ಲ. ಸೊ ತೆಳಗೆ ಹೋಗೊಂಬರ್ರಿ, ವಿಜಯಲಕ್ಷ್ಮಿ ಲಾಡ್ಜ್ ಅಂತೇಳಿ. ಸೊ ನೈಟ್ ಬಂದು ಇಲ್ಲೇ ಹಾಕಿದ್ದೆವು ಗಾಡಿಗಳು, ಇಲ್ಲೇ 2 ಈ ಕಡೆ ಒಂದು. ಸೊ ಈಗ ಲಗೇಜ್ ಎಲ್ಲ ಫಿಟ್ ಮಾಡಿ ಅಲ್ಲಿಂದ ಬಿಡೋ ಟೈಮು. ಎಲ್ಲಿ ಸ್ಟಾಪ್ ಇಲ್ಲ. ಟಿಫನ್ಗೆ ನಿಂದಿರ್ಬೇಕು ಒಂದು ಕಡೆ. ಸೊ ಎಲ್ಲ ಸೆಟ್ ಆಯಿತು. ಈಗ ಇಲ್ಲಿಂದ ಬಿಡ್ಲತ್ತೀವಿ ಸದ್ಯಕ್ಕೆ ಜಯಲಕ್ಷ್ಮಿ ಕಂಫರ್ಟ್ಸಿಂದ. ಅಲ್ಲಿ ಮುಂದೆ ಲೆಫ್ಟು ನಮ್ಮ ಗಡಿಗಳು ಎಲ್ಲ ನಾವು ಫುಲ್ ರೈಡರ್ಸ್ ಕಾಣತ್ತಾರೆ ಇವತ್ತು. ಯಾಕಂದ್ರೆ ಜಾಕೆಟ್ ಗೀಕೆಟ್ ಎಲ್ಲ ಪರ್ಚೇಸ್ ಮಾಡ್ರಿ. ಅವ್ರನ್ನೂ ಫುಲ್ ಪ್ರೊಫೆಷ್ನಲ್ ರೈಡರ್ಸ್ಗಳು ಕಾಣತ್ತಾರ. ಒಂದು ಸ್ವಲ್ಪ ಇನ್ನೂ ಪ್ಯಾಂಟ್ಗಳು ತೊಗೊಂಡಿಲ್ಲ. ಪ್ಯಾಂಟೇನು ಈಗ ಸದ್ಯಕ್ಕೆ ಇದು ಹಾಕೊಂಡ್ರೆ ಸೆಕೆ ತೊಗೊಳಕ್ಕಾಗಲ್ಲ ಅದ. ಸೊ ಹಂಗಾಗಿ ಪ್ಯಾಂಟೇನು ತೊಲಿಲ್ಲ. ಸೊ ಈಗ ಎಲ್ಲಿಗೆ ಅಂದ್ರೆ ನಾವು ಸೀದಾ ಕಾರವಾರ ಹೊಂಟೀವಿ. ಕಾರವಾರ ಇಲ್ಲಿಂದ 165 ಕಿಲೋಮೀಟ್ರ್ ಅದ. 165 ಕಿಲೋಮೀಟ್ರು. ಟೈಮು 7:50 ಆಲತ್ತದ. ಸೊ ಎಷ್ಟು ಗಂಟೆದಾಗ ರೀಚ್ ಮಾಡ್ತೀವಿ ಅನ್ನೋದೇ ಇವತ್ತಿನ ಟಾಸ್ಕ್. ಅಲ್ಲಿ ನೋಡಿದ ಪ್ರಕಾರ ನನಗೆ ಅನ್ಸೋ ಮಟ್ಟಿಗೆ ಒಂದು 200 ಕಿಲೋಮೀಟ್ರೂ ನಾವು ಸ್ಟ್ರೆಚ್ ಕಂಪ್ಲೀಟ್ ಮಾಡಿಲ್ಲ. ಸೊ ಇವತ್ತು ಅದೇ ಇದ್ರ ಮೇಲೆ 1-2 ಪ್ಲೇಸಸ್ ಆದರೆ ಅದಕ್ಕೆ ಬೆಳಗ್ಗೆ ಜಲ್ದಿ ಬಿಡ್ರಿ. ಯಾರ್ಯಾರು ರೈಡ್ ಮಾಡ್ಬೇಕಾದ್ರೂ ರೈಡ್ ಮಾಡೋರು ಯಾವಾಗಲೂ ನಸೀನ ಬಿಟ್ರಪ್ಪ ಅಂತಂದ್ರೆ ಜಾಸ್ತಿ ಕಿಲೋಮೀಟ್ರ್ ಡಿಸ್ಟೆನ್ಸ್ ಕವರ್ ಮಾಡ್ಬೋದು. ಸೊ ಹಂಗಾಗಿ ಯಾರೇ ಬಿಟ್ರು ಜಲ್ದಿ ಬಿಟ್ಬಿಡ್ರಿ ಬೆಳಗ್ಗೆ.